Hi everyone, welcome to our CAD NEST YouTube channel. ನಾನು ಕಾವ್ಯ. ಇನ್ ಪ್ರೀವಿಯಸ್ ಸೆಷನಲ್ಲಿ ನಾನು ನಿಮಗೆ ಕಾನ್ಕಾಂಟಿನೆಂಟ್, ಲೋಯರ್ ಕೇಸ್, ಅಪ್ಪರ್ ಕೇಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಇವತ್ತು ರೋಮನ್ ಲೆಟರ್ನ ಯಾವ ರೀತಿ ನಾವು ಕನ್ವರ್ಟ್ ಮಾಡ್ಬೋದು. ಸೊ ನಾರ್ಮಲ್ ನಂಬರ್ಸನ್ನು ನಾವು ರೋಮನ್ ಲೆಟರ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದು ನೋಡೋಣ. ಇದನ್ನು ನಾನು ರೋಮನ್ ಲೆಟರ್ಗೆ ಕನ್ವರ್ಟ್ ಮಾಡಬೇಕು. ಸಪೋಸ್ ಒಂದು 55 ಇದೆ, 65 ಇದೆ, 48 ಇದೆ. ಇದನ್ನು ರೋಮನ್ ಲೆಟರ್ ಇಸ್ ಈಕ್ವಲ್ ಟು ರೋಮನ್. ದೆನ್ ಸೆಲೆಕ್ಟ್ ಸೆಲ್ ಅಡ್ರೆಸ್, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ನೋಡಿ ಎಲ್ಲ ರೋಮನ್ ಲೆಟರ್ಗೆ ಕನ್ವರ್ಟ್ ಆಗಿದೆ. ಸೊ ಜಸ್ಟ್ ಡ್ರ್ಯಾಗ್ ಮಾಡಿಕೊಂಡ್ರೆ ನಿಮಗೆ ರೋಮನ್ ಲೆಟರ್ಗೆ ನಂಬರ್ಸ್ ಬರುತ್ತೆ ಅಲ್ವಾ. ಈಗ ಇದರಲ್ಲಿ ನಾನು ಸ್ಕ್ವೈರ್ ರೂಟನ್ನು ಕಂಡುಹಿಡಬೇಕಿದ್ರದ್ದು. ಈಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್, ದೆನ್ ಸೆಲೆಕ್ಟ್ ಸೆಲ್ ಅಡ್ರೆಸ್, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸ್ಕ್ವೈರ್ ರೂಟನ್ನು ಕಂಡುಹಿಡ್ಕೊಂಡ್ವಿ. ಓಕೆ, ಹಾಗೆ ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಗೊತ್ತಿದೆ ನಿಮಗೆ. ಸ್ಕ್ವೈರ್ ರೂಟನ್ನು ಹೇಗೆ ಕಂಡುಹಿಡಿಯೋದು, ಹಾಗೆ ರೋಮನ್ ಲೆಟರ್ನ ಯಾವ ರೀತಿ ಮಾಡೋದು. ಈಗ ಸಪೋಸ್ 1 to 10 ನಂಬರ್ಸ್ ಇದೆ, ನನಗೆ ಇದಕ್ಕೆ ರೋಮನ್ ಲೆಟರ್ ಬೇಕು. ದೆನ್ ಒಂದಕ್ಕೆ ನಾವು ಆ್ಯಡ್ ಮಾಡಿಬಿಟ್ರೆ ಎಲ್ಲದಕ್ಕೂ ಕೂಡ ರೋಮನ್ ಲೆಟರ್ ಅಪ್ಲೈ ಆಗುತ್ತೆ. ಈಸ್ ಈಕ್ವಲ್ ಟು ರೋಮನ್ ಸೆಲೆಕ್ಟ್ ಸೆಲ್ ಅಡ್ರೆಸ್, ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಸೊ ನಾನು ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಟೋಟಲ್ ರೋಮನ್ ಲೆಟರ್ ಅಪ್ಲೈ ಆಗುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಂಬರ್ನ ರೋಮನ್ ಲೆಟರ್ಗೆ ಯಾವ ರೀತಿ ನಾವು ಕನ್ವರ್ಟ್ ಮಾಡೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.